ಈ ದಿನ ನಮ್ಮ ಕಾಲೇಜಿಗೆ ದ್ವಿತೀಯ PUC ಪರೀಕ್ಷಾ ಫಲಿತಾಂಶದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ನಮ್ಮ ಮಕ್ಕಳು ತಂದುಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಸರ್ಕಾರಿ ಕಾಲೇಜಲ್ಲಿ ಈ ಮಟ್ಟದ ಫಲಿತಾಂಶ ಬಂದಿದೆ. ಜೊತೆಗೆ ನಮ್ಮ ಉಪನ್ಯಾಸಕರ ಅವಿರತ ಶ್ರಮ ಅವ್ರ ಹಿಂದಿದೆ. ಅವರ ಪೋಷಕರು ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ ಮಕ್ಕಳು ತುಂಬಾ ಶ್ರದ್ಧೆಯಿಂದ ಓದಿದ್ದಾರೆ. ಈ ತರ ತೇಜಸ್ವಿನಿ ಅಂತ ಹುಡುಗಿ ಇಂಥದ್ದೊಂದು ಸರ್ಕಾರಿ ಕಾಲೇಜಲ್ಲಿ ಬಂದು 95.5% ಅವಳು ತಗೊಂಡಿದ್ದಾಳೆ. ಅವಳಿಗೆ ಮುಂದಿನ ಭವಿಷ್ಯದಲ್ಲಿ ಅತ್ಯುತ್ತಮವಾಗಿ ಓದೋಂತ ಎಲ್ಲ ಅವಕಾಶಗಳಿದೆ. ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿನಿ. ಅಂತ ವಿದ್ಯಾರ್ಥಿನಿಯನ್ನ ನಾವು ಈ ಸಮಾಜಕ್ಕೆ ಕೊಡಮಾಡುವಂತ ಒಂದು ವಿಶೇಷವಾದ ಅನುಭವ ನಮಗೆ ಸಿಕ್ಕಿದ್ದು ಬಹಳ ದೊಡ್ಡ ಭಾಗ್ಯ ಅಂತ ನನ್ಗನ್ಸುತ್ತೆ. ಅದರಲ್ಲೂ ನಮ್ಮ ಈ ಎಂಟಗಾನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಇಲ್ಲಿಯ CDC ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಯುವಕರು ನಮ್ಮ ಕಾಲೇಜಿನ ಮೇಲೆ ಅತೀವ ಆಸಕ್ತಿಯಿಂದ ಈ ಕಾಲೇಜನ್ನ ಮುನ್ನಡೆಸಬೇಕು ಅಂತ ಬರ್ತಾ ಇರೋದು ನಮಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಮುಂದಿನ ವಿದ್ಯಾರ್ಥಿಗಳ ಸಮೂಹ ಇದರ ಪ್ರಯೋಜನ ಪಡ್ಕೋಬೇಕು, ಇದು ಕಾಣಿಸ್ಬೇಕು ಎಲ್ಲರಿಗೂ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಹಾಗೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳನ್ನ ಈ ಮೂಲಕ ಅಭಿನಂದಿಸ್ತಾ ಇದ್ದೀನಿ. ತುಂಬಾ ಸಂತೋಷ ತಂದುಕೊಟ್ಟಿದ್ದಾರೆ. ನಮ್ಮ ಉಪನ್ಯಾಸಕರಿಗೆ, ಪ್ರಾಂಶುಪಾಲರಿಗೆ, ಸಂಸ್ಥೆಗೆ ದೊಡ್ಡ ಬಳುವಳಿ ಅಂತ ಹೇಳಿದ್ರೆ ಮಕ್ಕಳ ಈ ರೀತಿಯ ಫಲಿತಾಂಶ. ಆ ಫಲಿತಾಂಶವನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ. ಇದಕ್ಕೆ ಕಾರಣಕರ್ತರಾದ ಎಲ್ಲರನ್ನ ನಾನು ಅಭಿನಂದಿಸ್ತಾ ಇದ್ದೀನಿ. ಇವತ್ತು ಹೆಚ್ಚಿಗೆ ಅಂಕ ಬಂದಿದೆ, ಹೇಗೆ ಅನಿಸ್ತಾ ಇದೆ, ಏನ್ ಹೇಳಕ್ ಬಯಸ್ತೀಯ? ತುಂಬ ಖುಷಿ ಆಯ್ತಾಯ್ತು. ನಾನು ಇಷ್ಟು ಮಾರ್ಕ್ಸ್ ತೆಗಿಯೋಕೆ ಕಾರಣನೇ ನಮ್ಮ ಟೀಚರ್ಸು. ಇಲ್ಲಾಂದರೆ ನಾನು ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕಾಗಿರಲಿಲ್ಲ. ನಾನು 10th ನಾನು ಅಷ್ಟೊಂದು ತೆಗೆದಿರಲಿಲ್ಲ, 88 ಏನೋ ತೆಗೆದಿದ್ದೆ ಅಷ್ಟೇ. ಫಸ್ಟ್ PUಲೂ ಕಡಿಮೆನೇ ತೆಗೆದಿದ್ದೆ. ಸೆಕೆಂಡ್ PUಗೆ ಜಾಸ್ತಿ ತೆಗಿಬೇಕು ಅಂತ ಟೀಚರ್ಸ್ ಎಲ್ಲ ಎಫರ್ಟ್ ಹಾಕಿಸಿ ನನ್ನ ಇಷ್ಟು ಮಾರ್ಕ್ಸ್ ತೆಗ್ಸೋರು. 600ಕ್ಕೆ ಎಷ್ಟು ಅಂಕಗಳನ್ನ? 571. ಮನೆಯಲ್ಲೆಲ್ಲ ಸಹಕಾರ ಹೇಗೆ? ಅವರು ಓದಿಸ್ತಾರೆ. ಅದಕ್ಕೆ ಪ್ರೈವೇಟ್ ಕಾಲೇಜಿಗೆ ಸೇರ್ಕೊ ಅಂತ ಹೇಳಿದರು. ನಾನೇ ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡೆ. ನೋಡಿದ್ರೆ ತುಂಬ ಚೆನ್ನಾಗಿ ಪಾಠ ಮಾಡಿದ್ವಿ. ನಾನು 571. ನಿಮ್ಮ ಹೆಸರು? ತೇಜಸ್ವಿನಿ. ಸರ್ ಹೇಳಿ ಸರ್, ಇವತ್ತು ಸರ್ಕಾರಿ PU ಕಾಲೇಜಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಂಟಗಾನಹಳ್ಳಿ ಇಲ್ಲಿ ಇವತ್ತು ಒಂದು ಅತ್ಯುತ್ತಮ ಫಲಿತಾಂಶ ಬಂದಿದೆ. ಇಡೀ ತಾಲೂಕಿಗೆ ಒಂದು ಉತ್ತಮ ಹೆಸರನ್ನು ನಮ್ಮ ಕಾಲೇಜಲ್ಲಿ ತಂದುಕೊಟ್ಟಿದ್ದಾರೆ. ಕುಮಾರಿ ತೇಜಸ್ವಿನಿ ಅನ್ನೋ ಮಗು ಸುಮಾರು 95.5% ಅಷ್ಟು ತಗೊಂಡು ನಮ್ಮ ಕಾಲೇಜಿಗೆ, ನಮ್ಮ ಗ್ರಾಮಕ್ಕೆ ಹಾಗೂ ಇಡೀ ತಾಲೂಕಿಗೆ ಒಂದು ಹೆಸರು ತಂದುಕೊಟ್ಟಿದ್ದಾರೆ. ಹಾಗೆ ಕಾಲೇಜಿನಲ್ಲಿರುವ ಪ್ರಾಂಶುಪಾಲರಾಗಲಿ, ಉಪನ್ಯಾಸಕರು, ಇವರೆಲ್ಲರ ಅವಿರತ ಶ್ರಮದಿಂದ ಇವತ್ತು ನಮ್ಮ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದೆ. ಇದನ್ನು ನಮ್ಮ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸದುಪಯೋಗ ಪಡಿಸ್ಕೊಬೇಕು. ಯಾಕಂದರೆ ಇವತ್ತು ಬೇರೆ ಪ್ರೈವೇಟ್ ಕಾಲೇಜಸ್ಸಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿಗಳು ಕೊಟ್ಟು ಅವರು ಮಕ್ಕಳುಗಳನ್ನು ಸೇರಿಸಿರ್ತಾರೆ. ಅಲ್ಲೂ ಕೂಡ ಪರ್ಸೆಂಟೇಜು ಅಷ್ಟೇನು ಬಂದಿರಲ್ಲ. ಆದರೆ ನಮ್ಮ ಕಾಲೇಜಲ್ಲಿ ಇವತ್ತು ಎಲ್ಲ ನಮ್ಮ ಉಪನ್ಯಾಸಕರು, ಪ್ರಾಂಶುಪಾಲರ ಪರಿಶ್ರಮದಿಂದ ಒಳ್ಳೆ ಅತ್ಯುತ್ತಮ ನಮಗೆ ಫಲಿತಾಂಶ ಬಂದಿದೆ. ಅಲ್ಲದೆ ಇಲ್ಲಿ ಎಲ್ಲ ರೀತಿಯ ಪಠ್ಯ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಈಗ ನಿರ್ವಹಿಸ್ತಾ ಇದ್ದಾರೆ. ನಮಗೆ ಹೊಸದಾಗಿ ನೀರಜಾ ಮೇಡಮ್ ಅಂತ ಪ್ರಿನ್ಸಿಪಲ್ ಹೊಸದಾಗಿ ಬಂದಿದ್ದಾರೆ. ಅವರು ಈ ನಮ್ಮ ಪದವಿ ಪೂರ್ವ ಕಾಲೇಜಿನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ತಾ ಇದ್ದಾರೆ. ಇದರ ಎಲ್ಲನ ಸದುಪಯೋಗನ ನಮ್ಮ ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸದ್ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳ ಪೋಷಕರಿಗೆ ನನ್ನದೊಂದು ಮನವಿ ಏನಂದರೆ, ನೀವು ಹೊರಗಡೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖಾಸಗಿ ಕಾಲೇಜುಗಳ ಗೀಳನ್ನು ಬಿಟ್ಟು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕು. ಇಲ್ಲಿ ನಿಮಗೆ ಎಲ್ಲ ರೀತಿಯಾದ ಅನುಕೂಲಗಳು ನಿಮಗೆ ದೊರೀತವೆ. ಪ್ರತಿಯೊಂದೂ ಇಲ್ಲಿ ಸರ್ಕಾರದಲ್ಲಿ ಸಿಗೋ ಎಲ್ಲ ರೀತಿಯ ಸವಲತ್ತುಗಳು ನಿಮ್ಗೆ ಸಿಗುತ್ತವೆ. ಹಾಗೆ ನಿಮ್ಮ ಮಕ್ಕಳನ್ನು, ನಿಮ್ಮ ಶೈಕ್ಷಣಿಕ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾವು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀವಿ. ಮುನಿರಾಜು ಇಲ್ಲಿ CDC ಮೆಂಬರ್ ಆಗಿದೆ.